ಎಲ್ಲರಿಗೂ ನಮಸ್ಕಾರಗಳು. ಕಳೆದ 11 ಸಂಚಿಕೆಗಳಿಂದ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ತಾವೆಲ್ಲರೂ ಕೂಡ ಆಲಿಸುತ್ತಾ ಬಂದಿದ್ದೀರಿ. ಈ ದಿನ 12ನೇ ಸಂಚಿಕೆಯಲ್ಲಿ ಶರಣ ಶಂಕರ ದಾಸಿಮಯ್ಯನವರ 1ನೇ ಸಂಧಿಯಲ್ಲಿ ಬರುವಂತಹ ಶ್ಲೋಕಗಳನ್ನು ಆಲಿಸೋಣ. ಪ್ರಥಮದಲ್ಲಿ ಗುರುವರ್ಯನನ್ನು ಧ್ಯಾನಿಸೋಣ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳನ್ನು ಋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾನಾಯಕನಾಗಿರುವಂತಹ ಶರಣ ಶಂಕರ ದಾಸಿಮಯ್ಯನವರಲ್ಲಿ ಹಣೆಮಣೆದು ಈ ಕೃತಿಯ ಕರ್ತೃವಾಗಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಕೂಡ ಹಣೆಮಣೆದು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವಂತಹ ಜಡೆಯ ಶಂಕರ ಲಿಂಗ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಆಲಿಸುತ್ತಿರುವ ತಮ್ಮೆಲ್ಲರಲ್ಲಿ ಕೂಡ ವಂದಿಸಿ, ವಿಶೇಷವಾಗಿ ಶರಣ ಶಂಕರ ದಾಸಿಮಯ್ಯನವರು ನಮ್ಮ ನಾಡಿನಲ್ಲಿ ಜನ್ಮವೆತ್ತಿ ಜಡೆಯ ಶಂಕರ ಲಿಂಗ ದೇವರಿಂದನೇ ಹಣೆಯ ಉರಿಗಣ್ಣನ್ನು ಪಡೆದು ನಾಗಲಿಕ ಸಿಂಪಿ ಸಮಾಜದ ಕುಲಗುರುವಾಗಿ ಮೆರೆದಿರುವಂತಹ ಶರಣ ಶಂಕರ ದಾಸಿಮಯ್ಯನವರನ್ನು ಅತ್ಯಂತ ವಿಶೇಷವಾಗಿ ಅವರ ಜೀವನ ಚರಿತ್ರೆಯನ್ನು ರಚಿಸಿಕೊಟ್ಟಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳನ್ನು ಮತ್ತೊಮ್ಮೆ ಇಲ್ಲಿ ಸ್ಮರಿಸಿಕೊಂಡು ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದಲ್ಲಿ ಶ್ಲೋಕಗಳನ್ನು ಈ ದಿನ ನೋಡೋಣ. ಕಳೆದ ಸಂಚಿಕೆಯಲ್ಲಿ 48ನೇ ಶ್ಲೋಕಗಳನ್ನು ನಾವು ಆಲಿಸಿದ್ದೀವಿ. ಈ ದಿನ 49ನೇ ಶ್ಲೋಕದಿಂದ ಪ್ರಾರಂಭಿಸೋಣ. ಆಲಿಸಿ. ಆತನರಸಿ ನವೀನ ಸತ್ಕುಲ ಜಾತೆ ಪುಣ್ಯಾಂಗನೆ ಪತಿವ್ರತೆ ನೀತಿವಂತೆ ವಿಶೇಷ ಸೌಂದರ್ಯ ಸಕಲ ಗುಣ ಭರಿತೆ ಭೀತಿ ದುರ್ಗುಣ ಧರ್ಮಾಚರಿತೆ ಖ್ಯಾತಮಯಿ ದೇಶ ಜನಗಳ ಮಾತೆ ಸತ್ಯದೊಳಗದೆ ದಸೆದಿಹಳು ದುಮ್ಮೆವ್ವೆ ಬೆಸರಾಂತು ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 49ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಶರಣೆ ದುಮ್ಮೆವ್ವರನ್ನು ಕುರಿತಾಗಿ ನಮಗೆ ಈ ರೀತಿಯಾಗಿ ರಚಿಸಿದ್ದಾರೆ, ಕೊಟ್ಟಿದ್ದಾರೆ. 49ನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ. ಗೋವಿಂದ ದೇವಗಳ ಪತ್ನಿ ದುಮ್ಮೆವೆಯು ಸತ್ಕುಲ ಜಾತೆ, ಪುಣ್ಯಾಂಗನೆಯ ಪತಿವ್ರತೆ ನೀತಿವಂತೆ, ವಿಶೇಷ ಸುಂದರಳಾಗಿ ಸಕಲ ಸದ್ಗುಣ ಭರಿತಳು, ದುರ್ಗುಣಗಳಿಗೆ ಹೆದರಿ ಅವುಗಳಿಂದ ದೂರವಿರುವವಳು, ಸಧರ್ಮ ಚರಿತಳು, ಎಲ್ಲರಿಗೂ ಮಾತೃ ಸ್ವರೂಪಳಾಗಿ ಗೌರವಯುತವಾದವಳು. ಆಕೆಯ ಹೆಸರು ದುಮ್ಮೆವೆ. ಆಕೆ ಪತಿಯಂತೆಯೇ ತುಂಬ ಖ್ಯಾತಿ ಪಡೆದ ಧರ್ಮಿಷ್ಠೆ ಆಗಿರುವಳೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 49ನೇ ಶ್ಲೋಕದಲ್ಲಿ ರಚಿಸಿ ನಮಗೆ ಧಾರೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು ಮುಂದುವರೆದು 50ನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ. ಪತಿಯ ಹೃದಯದೊಳದ್ದು ನೋಡುವ, ಪತಿಯ ಪಾದಾರ್ಚನೆ ಮಾಡುವ, ಪತಿಯ ಪಾಡುವ, ಪತಿಯ ನುಂಡುಳಿದನು ತಾನುಂಬ, ಪತಿಯ ಸೇವಾ ಭಕ್ತಿಯೊಳಗಿಹ ಋತುತಳಗಳಿಂದಿನ ಸುಖಿಸುತ್ತಿದ್ದಾಳ ಸತಿಜನದ ಸಿರಿವನೆಯ ದುಮ್ಮೆವ್ವರ ಸಂತಸದಿ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 50ನೇ ಶ್ಲೋಕದಲ್ಲಿ ಸತಿ ದುಮ್ಮೆವ್ವರ ಕುರಿತಾಗಿ ಅವರು ಆಚಾರ ವಿಚಾರಗಳನ್ನು ಮಾಡುವಂತಹ ರೀತಿಯನ್ನು ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. 50ನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ. ನಸುಕಿನಲ್ಲಿ ಪತಿಗಿಂತಲೇ ಮೊದಲೇ ಎದ್ದು ಆತನನ್ನು ಭಕ್ತಿಪೂರ್ವಕ ವೀಕ್ಷಿಸಿ ಪಾದಪೂಜೆ ಮಾಡುವ, ಸ್ತುತಿಸಿ ಭಕ್ತಿಗೀತೆಗಳನ್ನು ಹಾಡುವ,
ಪತಿಯು ಉಂಡು ಉಳಿಸಿದ ಉಚ್ಚಿಷ್ಟ ವಸ್ತವನ್ನೇ ಉಣ್ಣುವ, ಭಕ್ತಿಯುತವಾಗಿ ಪತಿ ಸೇವೆ ಮಾಡುವ ವ್ರತಸ್ಥಳಾಗಿ ಸುಖದಿಂದಿರುವ ದುಮ್ಮೆವೆಯ ಪತಿವ್ರತೆಯರ ಸಮೂಹಕ್ಕೆ ಆದರ್ಶಪ್ರಾಯಳಾಗಿರುವಳೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಅವಳ ಸಚ್ಚಾರಿತ್ರ ಸಂಪತ್ತಿನ ಅತಿದೇವತೆಯಾಗಿ ಹಳೆಂದು ಈ ಶ್ಲೋಕದ ಮೂಲಕ ಶಂಕರ ದಾಸಿಮಯ್ಯನವರ ಸತಿ ದುಮ್ಮೆವೆಯರ ಕುರಿತಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಈ ರೀತಿಯಾಗಿ ಶ್ಲೋಕಗಳನ್ನು ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. ಮುಂದುವರೆದು 51ನೇ ಶ್ಲೋಕದ ವಿಷಯವನ್ನ ನಾವಿಲ್ಲಿ ನೋಡೋಣ. ಧರ್ಮವಶದಿಂದನು ದಿನಂ ಷಟ್ಕರ್ಮಮಂ ತಪ್ಪದೆ ಗೃಹಸ್ಥರ ಧರ್ಮಶಾಸ್ತ್ರದ ಕೃತ್ಯಮಂ ನಡೆಸುತ್ತ ಶ್ರುತಿ ಸ್ಮೃತಿಯ ಮರ್ಮಮಂ ಕೆಲಬರಿಗೆ ಬೋಧಿಸಿ ನಿರ್ಮಲಾತ್ಮರ ಮಾಡತಂದು ದುಷ್ಕರ್ಮ ವಶವಾಗದೆ ನೆಗಳುವರ ಸತಿಪತಿಯರೊಲಿದು ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 51ನೇ ಶ್ಲೋಕದಲ್ಲಿ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕದಲ್ಲಿ ಈ ರೀತಿಯಾಗಿ ರಚಿಸಿ ನಮಗೆ ದಾರಿ ಕೊಟ್ಟಿದ್ದಾರೆ. 51ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಧರ್ಮವಶನಾಗಿದ್ದುಕೊಂಡು ಪ್ರತಿದಿನವೂ ತಪ್ಪದೆ ಷಟ್ಕರ್ಮಾನುಷ್ಠಾನಗಳನ್ನು ಆಚರಿಸುತ್ತಾ ಗೃಹಸ್ಥರಲ್ಲಿ ಧರ್ಮಶಾಸ್ತ್ರ ರೀತಿಯಲ್ಲಿ ಪೂಜೆ ವ್ರತೋಪಾದಿಯನ್ನ ಕರ್ಮಗಳನ್ನು ನಡೆಸಿಕೊಡುತ್ತಾ ಕೆಲವರಿಗೆ ಶ್ರುತಿ ಸ್ಮೃತಿಗಳ ಮರ್ಮವನ್ನು ಬೋಧಿಸುತ್ತಾ ಎಲ್ಲರನ್ನೂ ನಿರ್ಮಲ ಆತ್ಮರನ್ನಾಗಿಸುತ್ತಾ ದುಷ್ಕರ್ಮಗಳಿಗೆ ಎಂದೆಂದೂ ವಶರಾಗದೆ ಪರಿಶುದ್ಧ ಧಾರ್ಮಿಕ ನೀತಿಪರ ಜೀವನವನ್ನು ನಡೆಸುವಲ್ಲಿ ಗೋವಿಂದ ದೇವ ದುಮ್ಮೆವೆ ದಂಪತಿಯರು ಹೆಸರುವಾಸಿಯಾಗಿಹರೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 51ನೇ ಶ್ಲೋಕದಲ್ಲಿ ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. ಮುಂದುವರಿದು 52ನೇ ಶ್ಲೋಕದನ್ನ ನಾವಿಲ್ಲಿ ನೋಡೋಣ. ವೇದ ಘೋಷಣೆಗಾಮನೆಯೇ ಯಜ್ಞಾದಿ ಶೋಭನೆಗಾಮನೆಯೇ ಕಾಲಾಧರಣೆಗೆ ಮನೆಯೇ ಬಂಧವರಿಷ್ಠ ಕಾಮನೆಯೇ ಆದಿಯನ್ವಯ ಕಾಮನೆಯ ಭಕ್ತ್ಯಾದಿಯೇ ದಾನ ಕಾಮನೆಯೇ ಭಕ್ಯೋದಯಕ್ಕ ಮನೆ ಎನಿಸಿದರ ಈ ದಂಪತಿಗಳೆಲ್ಲದು ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು 52ನೇ ಶ್ಲೋಕವನ್ನ ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. 52ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ವೇದ ಘೋಷಣೆಗೆ ಯಜ್ಞ ಯಾಗಾದಿ ಧಾರ್ಮಿಕ ಶುಭ ಕಾರ್ಯಗಳಿಗೆ ಸಮಯಾನುಸಾರ ಧರ್ಮಾಚರಣೆಗೆ ಬಂದಂಥವರ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಕೆಗೆ ಅತಿಥಿ ಸತ್ಕಾರಕ್ಕೆ ಭಕ್ತಿ ದಾನ ಧರ್ಮಾದಿಗಳಿಗೆ ಸೌಖ್ಯ ಸಂಪಾದನೆಗೆ ಇಗೋ ಇಲ್ಲಿದೆ ಒಂದು ವಿಶಿಷ್ಟ ಆದರ್ಶಪೂರ್ಣ ಮನೆಯೆಂದು ಗೋವಿಂದ ದೇವ ದುಮ್ಮೆವೆ ದಂಪತಿಯ ನಿವಾಸಕ್ಕೆ ಕೈಮಾಡಿ ತೋರಿಸುವಂತಹದು ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 52ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ರಚಿಸಿ ನಮಗೆ ದಾರಿ ಎರೆದುಕೊಡ್ತಾರೆ. ಹಾಗೆಯೇ ಮುಂದುವರಿದು 53ನೇ ಶ್ಲೋಕವನ್ನ ನಾವಿಲ್ಲಿ ನೋಡೋಣ. ರತಿಯಮುಂಬುಜ ಬಾಣನಂ ಭಾರತೀಯಮಂಬುಜಂ ಭುಜನನಂ ಮಹಾಪಾರ್ವತಿಯು ಮೀಶ್ವರನಂ ಶಚಿಯಮಿಂದ್ರ ನಮರಂದತಿಯು ಅತಿ ಮಹಾತ್ಮ ವಶಿಷ್ಠನಂ ಮಾ ಸತಿಯಮುಂಬುಜ ಮುಬುಜೋದರ ರಸಮೆಸವಲವು ಸತಿಪತಿಯರೊಪ್ಪಂ ಬಡಿದರ ಕಂದಶಿಲೆಯೊಳಗೆ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 53ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ರಚಿಸಿ ನಮಗೆ ದಾರಿ ಕೊಟ್ಟಿದ್ದಾರೆ. 53ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಪುಷ್ಪ ಬಾಣ ಕಾಮ ರತಿ ಕಮಲಜ ಬ್ರಹ್ಮದೇವ ಶಾರದೆ ಪಾರ್ವತಿ ಪರಮೇಶ್ವರ ಶಚಿ ಇಂದ್ರ ಅರುಂಧತಿ ಮಹಾತಾಪಸಿ ವಶಿಷ್ಠ ಋಷಿ ಅಜುಬೋಧರ ಎಂದರೆ ಕಮಲಜ ಬ್ರಹ್ಮನಿಗೆ ತನ್ನ ಉದರ ಮೂಲಕ ಜನ್ಮ ನೀಡಿದ ನಾರಾಯಣ ಮಹಾಲಕ್ಷ್ಮಿ ಇವರೆಲ್ಲರಂತೆ ಆದರ್ಶ ಸತಿಪತಿಯಾಗಿ ದುಮ್ಮೆವೆ ಗೋವಿಂದ ದೇವರು ಕಂದಗಲ್ಲ ನಗರದಲ್ಲಿ ಎಲ್ಲರೂ ಮೆಚ್ಚುವಂತೆ ಬಾಳುತ್ತಿದ್ದರೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 53ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ರಚಿಸಿ ನಮಗೆ ದಾರಿ ಕೊಟ್ಟಿದ್ದಾರೆ. ಇಂತಹ ಅದ್ಭುತವಾಗಿರುವಂತಹ ಪುರಾಣ ಗ್ರಂಥದ ಶ್ಲೋಕವನ್ನ ತಾವೆಲ್ಲರೂ ಕೂಡ ನಿತ್ಯ ಪಠಣೆ ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಲ್ಲಿವರೆಗೂ ಆಲಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ
ಪರಮದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳವನ್ನು ಉಂಟು ಮಾಡಲೆಂದು ಭಿನ್ನಯಿಸಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಆಲಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು.